ನಮ್ಮ ಜೊತೆಗೆ ರಕ್ಷಣಾ ತಜ್ಞರಾಗಿರುವಂತಹ ರವಿ ಜೋಶಿ ಅವರು ಜಾಯ್ನ್ ಆಗಿದ್ದಾರೆ ಮೈಸೂರಿನಿಂದ. ಹಾಗೆಯೇ ನಮ್ಮ ಜೊತೆಗೆ VM ನಾಯಕ್ ಅವರಿದ್ದಾರೆ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್. ಅವರು ಕೂಡ ನಾನು ಮಾತನಾಡ್ತೀನಿ. ಹಾಗೆಯೇ ಮಂಜುನಾಥ್ ಅವರ ತಂಗಿ ದೀಪಾ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಶಿವಮೊಗ್ಗದಿಂದ. ದೀಪಾ ಅವರೇ, ದೀಪಾ ಅವರೇ ಕೇಳ್ತಿದ್ಯಾ ನಾನು ಮಾತಾಡುವಂಥದ್ದು? ದೀಪಾ ಅವ್ರನ್ನ ಮತ್ತೆ ಮಾತನಾಡಿಸ್ತೀನಿ. ರವಿ ಜೋಶಿ ಅವರೇ, ಇಲ್ಲಿ ಆಗಿರತಕ್ಕಂತಹ ಘಟನೆಯನ್ನು ನೋಡಿದಾಗ ಯಾವ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದ ನಂತರ, ವಿಶೇಷ ಸ್ಥಾನಮಾನವನ್ನು ತೆಗೆದ ನಂತರ, ವಿಶೇಷವಾಗಿ ಕಳೆದ ಒಂದು ವರ್ಷದಲ್ಲಿ ಒಂದು ದೊಡ್ಡ ಮಟ್ಟದ ಪ್ರವಾಸೋದ್ಯಮ ಬೆಳೀತಾ ಇತ್ತು. ಇಂತಹ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಈ ದಾಳಿ ಮತ್ತು ಪ್ರವಾಸೋದ್ಯಮ ಕಾಶ್ಮೀರದ ಬಹಳ ಮುಖ್ಯವಾದಂತಹ ಒಂದು ಆದಾಯದ ಮೂಲ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಉಗ್ರ ದಾಳಿಯನ್ನು ನಡೆದಿರೋದನ್ನು ನೋಡಿದರೆ ಮತ್ತು ಪ್ರವಾಸಿಗರ ಮೇಲೆ ದಾಳಿಯನ್ನು ನಡೆಸಿರುವುದನ್ನು ನೋಡಿದರೆ ಏನಿದು TRFನ ಕೃತ್ಯ? ಇಲ್ಲಿ ನೋಡಿ, ಆ್ಯಕ್ಚುಲಿ ಇದು ರೆಸಿಸ್ಟೆನ್ಸ್ ಫ್ರಂಟ್ ಅಂತ, ಇದು ಒಂದು ಟೆರರಿಸ್ಟ್ ಆರ್ಗನೈಸೇಷನ್ನು 2019ನಲ್ಲಿ ಆರ್ಟಿಕಲ್ 370 ಅಬ್ರಿಗೇಷನ್ ಆದಮೇಲೆ ಇದು ಹುಟ್ಕೊಳ್ತು. ಬಟ್ ಇದ್ರದ್ದು ಇಟ್ ಹ್ಯಾಸ್ ಗಾಟ್ ಎ ಕಂಬೈನ್ಡ್ ಪೇರೆಂಟೇಜ್. ಹಿಜ್ಬುಲ್ ಮುಜಾಹಿದೀನ್ ಕೂಡ ಇದರಲ್ಲೇ ಇದ್ದಾರೆ ಮತ್ತು ಲಷ್ಕರ್ ಎ ತೊಯ್ಬಾ ಕೂಡ ಇದ್ದಾರೆ ಇದರಲ್ಲಿ. ಇನ್ಫ್ಯಾಕ್ಟ್ ನಿನ್ನಿನ ಅಟ್ಯಾಕ್, ಪಹಲ್ಗಾಮ್ ಅಟ್ಯಾಕ್ ಆದ ಕೂಡಲೇ ಲಷ್ಕರ್ ಎ ತೊಯ್ಬಾ ಚೀಫ್ ಹಫೀಜ್ ಸಯೀದ್ ಹ್ಯಾಸ್ ಆಲ್ರೆಡಿ ಟೇಕನ್ ಕ್ರೆಡಿಟ್ ಫಾರ್ ದಿಸ್. ಹಫೀಜ್ ಸಯೀದ್ ಅವರು ಇದನ್ನು ಕ್ರೆಡಿಟ್ ತಗೊಳ್ಳೋದು ನೋಡಿದರೆ ಇದು ಏನೋ ಟೆರರಿಸ್ಟ್ ರೆಸಿಸ್ಟೆನ್ಸ್ ಫ್ರಂಟ್ನ ಮುಖ್ಯವಾದ ಪೇರೆಂಟ್ ಯಾರು ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಲಷ್ಕರ್ ಎ ತೊಯ್ಬಾ ಬಿಟ್ಟು ಇನ್ನೇನಲ್ಲ. ಇದು ಕೇವಲ ಒಂದು ಫ್ರಂಟ್ ಆರ್ಗನೈಸೇಷನ್ ಕಾಶ್ಮೀರದಲ್ಲಿ ಮಾಡಿದ್ದಾರೆ. ಇದನ್ನು ತೋರಿಸಲಿಕ್ಕೆ ಇದು ಒಂದು ಇಂಡಿಜಿನಸ್ ಆರ್ಗನೈಸೇಷನು, ಇದು ಲೋಕಲ್ ಪೀಪಲ್ ಇಂದ ಇರುವಂತದ್ದು ಆರ್ಗನೈಸೇಷನು ಅಂತ ಹೇಳಲಿಕ್ಕೆ ತೋರಿಸ್ಲಿಕ್ಕೆ ಮಾತ್ರ ಇದು ಮಾಡಿದ್ದಾರೆ. ಸೊ ಬಟ್ ಇದರಿಂದ ಒಂದು ಮುಖ್ಯ ವಿಷಯ ಅಂದರೆ, ಈ ರೆಸಿಸ್ಟೆನ್ಸ್ ಫ್ರಂಟ್ ಬಹಳ ಆಕ್ಟಿವ್ ಆಗಿತ್ತು 2020ರಲ್ಲಿ ಮತ್ತು 2021ರಲ್ಲಿ. 2020ರಲ್ಲಿ ಇದು 17 ಅಟ್ಯಾಕ್ಸ್ ಕ್ಯಾರಿ ಔಟ್ ಮಾಡಿತು ಕಾಶ್ಮೀರದಲ್ಲಿ. ಆಮೇಲೆ 2021ರಲ್ಲಿ 9 ಅಟ್ಯಾಕ್ ಕ್ಯಾರಿ ಮಾಡಿತು. ಬಟ್ 23, 24ರಲ್ಲಿ ಕೇವಲ ಒಂದೊಂದೇ ಅಟ್ಯಾಕ್ ಮಾಡಿ ಇದು ಆಲ್ಮೋಸ್ಟ್ ಡಿಸಪಿಯರ್ ಆಗುವಂತೆ ಕಾಣಿಸ್ತಾ ಇತ್ತು. ಈಗ 2019 ಆದಮೇಲೆ ಆರ್ಟಿಕಲ್ 370 ಅಬ್ರೋಗೇಟ್ ಮಾಡಿದ ಮೇಲೆ, ಆಮೇಲೆ ಕಾಶ್ಮೀರನ ವಿಭಜನೆ ಮಾಡಿದ ಮೇಲೆ, 2 ಯೂನಿಯನ್ ಟೆರಿಟರೀಸ್ ಮಾಡಿದ ಮೇಲೆ, ಇದು ಟೆರರಿಸಂ ಬಹಳಷ್ಟು ಹಂತಕ್ಕೆ ಪಟ್ಟು ಅದು ಕಂಟ್ರೋಲಲ್ಲಿ ಬಂತು. ಆಮೇಲೆ ಇನ್ಫಿಲ್ಟ್ರೇಷನ್ ಕಡಿಮೆ ಆಯಿತು, ಗ್ರೆನೇಡ್ ಅಟ್ಯಾಕ್ಸ್ ಕಡಿಮೆ ಆಯಿತು, ಸೂಸೈಡ್ ಅಟ್ಯಾಕ್ಸ್ ಕಡಿಮೆ ಆಯಿತು. ಸೂಸೈಡ್ ಅಟ್ಯಾಕ್ಸ್ ಅಂತೂ ಆಗೇ ಇಲ್ಲ ಅಲ್ಲಿ. ಸೊ ಆಮೇಲೆ ಎಲೆಕ್ಷನ್ ನಡೀತು ಕಾಶ್ಮೀರದಲ್ಲಿ. ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ದ ಅಟ್ಮಾಸ್ಫಿಯರ್ ವಾಸ್ ಸೋ ನಾರ್ಮಲ್ ದಟ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಡಿಸೈಡ್ ಟು ಹೋಲ್ಡ್ ಎಲೆಕ್ಷನ್ಸ್. ಅಂಡ್ ಬಹಳ ಸಕ್ಸಸ್ಫುಲ್ ಆಗಿ ಎಲೆಕ್ಷನ್ ಆಯಿತು. ಉಮರ್ ಅಬ್ದುಲ್ಲಾ ಚೀಫ್ ಮಿನಿಸ್ಟರ್ ಆದರು. ಸೊ ಒಂದು ಪರಸ್ಪರ ಸಂಬಂಧ ಬೆಳೀತು ಬಿಟ್ವೀನ್ ಸೆಂಟ್ರಲ್ ಗವರ್ಮೆಂಟ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್. ಸೊ ಈಗ ಟೂರಿಸಂ ಅದಕ್ಕೋಸ್ಕರ ಜಾಸ್ತಿಯಾಗಿ ಅಲ್ಲಿ ಶುರುವಾಯಿತು. ಸೊ ಯಾವಾಗ ಟೂರಿಸಂ ನಲ್ಲಿ ಸ್ಪೈಕ್ ಇದೆ, ಆವಾಗ ಆಬ್ವಿಯಸ್ಲಿ ಇಟ್ ಇಸ್ ಅ ಸೈನ್ ದಟ್ ದ ಸಿಚುವೇಶನ್ ಇಸ್ ನಾರ್ಮಲ್. ಇದು ಬಹಳ ಮುಖ್ಯವಾದ ಸಿಚುವೇಶನ್, ಮುಖ್ಯವಾದ ಕಾರಣ. ಅದರಿಂದ ಕಾಶ್ಮೀರದಲ್ಲಿ ಇಂಡಸ್ಟ್ರಿಗೆ ಬಹಳಷ್ಟು ಬಲ ಕೊಟ್ಟು. ಕಾಶ್ಮೀರದಲ್ಲಿ ಮೇನ್ ಇಂಡಸ್ಟ್ರಿ ಇಸ್ ಟೂರಿಸಂ ಇಂಡಸ್ಟ್ರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಆಮೇಲೆ ಬೋಟ್ ಇಂಡಸ್ಟ್ರಿ, ಆಮೇಲೆ ಆಲ್ ದ ಟೂರಿಸಂ ಗೈಡ್ಸ್, ಅವ್ರಿಗೆಲ್ಲರಿಗೂ ಕೆಲಸ ಸಿಕ್ತು. ಸೊ ಇಂಥ ದುರಂತವಾದ ಅಟ್ಯಾಕ್ ಮಾಡಿದ ಮೇಲೆ ಅವ್ರಿಗೆಲ್ಲರಿಗೂ ಈಗ ಟೂರಿಸಂ ಟೂರಿಸ್ಟ್ ಹೋಗೋದೇ ಕಡಿಮೆ ಆಗ್ಬಿಡ್ತದೆ. ಸಡನ್ ಆಗಿ ಡ್ರಾಪ್ ಇನ್ ಟೂರಿಸಂ, ದಟ್ ವಿಲ್ ಕಿಲ್ ದ ಲೋಕಲ್ ಇಂಡಸ್ಟ್ರಿ. ಸೊ ಇದರಿಂದ ಅವರು ಬೇಸಿಕಲಿ ಪಾಕಿಸ್ತಾನ ಆಗಲಿ ಅಥವಾ ISI ಆಗಲಿ ಅವ್ರು ಏನು ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ, ಕಾಶ್ಮೀರವನ್ನು ಆದಷ್ಟು ಬ್ಯಾಂಕ್ರಪ್ಟ್ ಮಾಡಬೇಕು. ನಾವು ಕಾಶ್ಮೀರ ಜನತೆಗೆ ನಾವು ಆದಷ್ಟು ಬ್ಯಾಂಕ್ರಪ್ಟ್ ಮಾಡಿ ತೋರಿಸ್ಬೇಕು. ನೀವು ಇಂಡಿಯಾದಲ್ಲಿದ್ದರೆ ನಿಮ್ಮ ಸ್ಥಿತಿ ಇದೇ ಥರ ಆಗುತ್ತೆ ಅಂತ. ಬಟ್ ನಿಜವಾಗ್ಲೂ ಆಗೋದು ಅಂದರೆ ಪಾಕಿಸ್ತಾನ ಬ್ಯಾಂಕ್ರಪ್ಟ್ ಆಗ್ತಾ ಇದೆ. ಕಾಶ್ಮೀರ ಅಷ್ಟೇನು ಬ್ಯಾಂಕ್ರಪ್ಟ್ ಆಗ್ತಾ ಇಲ್ಲ, ಬಟ್ ಪಾಕಿಸ್ತಾನ ಈಸ್ ಗೆಟಿಂಗ್ ಬ್ಯಾಂಕ್ರಪ್ಟ್. It's a very sad situation. Pakistanis never seem to learn their lessons. So unfortunately, we have to live with this neighbor who is
ಹೆಲ್ ಬೆಂಟ್ ಆನ್ ಕ್ರಿಯೇಟಿಂಗ್ ಟೆರರ್ ಇನ್ ಇಂಡಿಯಾ ಅಂಡ್ ಅದರಿಂದ ಅವ್ರಿಗೆ ಏನು ಲಾಭ ಅನ್ನೋದು ಹೇಳೋದು ಕಷ್ಟ ಬಿಕಾಸ್ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಪೂರ್ತಿಯಾಗಿ ಗೊತ್ತಾಗಿದೆ ಈಗ ಪಾಕಿಸ್ತಾನದಿಂದ ಟೆರರಿಸಮ್ ಹ್ಯಾಸ್ ಬೀನ್ ಗೋಯಿಂಗ್ ಆನ್ ಇನ್ ಇಂಡಿಯಾ ಫಾರ್ ದ ಲಾಸ್ಟ್ 20 years ಅಂತ. ಸೊ ಇಮಿಡಿಯೇಟ್ಲಿ ನೀವು ನೋಡಬಹುದು ಪ್ರೆಸಿಡೆಂಟ್ ಟ್ರಂಪ್ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ, ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಈಗಾಗಲೇ ನಿನ್ನೆ ಜೈಪುರದಲ್ಲಿದ್ದರು ಅವರು, ಈಗ ಹೈದರಾಬಾದ್ಗೆ ಹೋಗ್ತಾ ಇದ್ದಾರೆ. ಸೊ ಈಗ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಭಾರತದ ಸಪೋರ್ಟಿಗೆ ಬಂದು ದೇ ಆರ್ ಸ್ಟ್ಯಾಂಡಿಂಗ್ ಸ್ಟಡಿಲಿ ಇನ್ ಸಪೋರ್ಟ್ ಆಫ್ ಇಂಡಿಯಾ, ವಿಚ್ ಇಸ್ ಅ ವೆರಿ ಗುಡ್ ಸೈನ್. ಅಂಡ್ now what the government of India will do, we have to wait and watch and see what will be the response of the government. ನಿಜ ರವೀಂದ್ರ ಜೋಶಿ ಅವರೇ, ಮಾತಾಡ್ತೀನಿ ರವೀಂದ್ರ ಜೋಶಿ ಅವರ ನಿಮ್ಮ ಜೊತೆಗೆ. ಹಾಗೆಯೇ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿನ ದಾಳಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಓರ್ವ ಉಗ್ರನ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಓರ್ವ ಉಗ್ರ ಗುಂಡಿನ ದಾಳಿಯನ್ನು ನಡೆಸ್ತಾ ಇದ್ದಂತಹ ದೃಶ್ಯ ಸೆರೆಯಾಗಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಪ್ರಕರಣ ಏನಿದೆ, ಉಗ್ರ ದಾಳಿಯ ಪ್ರಕರಣ ಏನಿದೆ, ಓರ್ವ ಉಗ್ರನ ದೃಶ್ಯ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಬಂದೂಕು ಹಿಡಿದು ನಿಂತಿರುವಂತಹ ಓರ್ವ ಉಗ್ರ ಜುಬ್ಬಾ ಹಾಗೂ ಪೈಜಾಮ ಧರಿಸಿ ಆತ ಓಡಾಡ್ತಾ ಇದ್ದ ಅನ್ನುವಂಥದ್ದು ಕೂಡ. ಜುಬ್ಬಾ ಪೈಜಾಮ ಧರಿಸಿರುವಂತಹ ಓರ್ವ ಉಗ್ರ ಇದ್ದಂತಹ ದೃಶ್ಯ ಈಗ ಸೆರೆಯಾಗಿರುವಂಥದ್ದು. ಈತ ಅಲ್ಲಿ ಈ ಒಂದು ಕೃತ್ಯವನ್ನು ಎಸಗಿದಂತಹ ಅನ್ನುವಂಥದ್ದು. ಆತನ ಕೈಯಲ್ಲಿರ್ತಕ್ಕಂತಹ ಬಂದೂಕು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯೋಧರು ಈ ಉಗ್ರರನ್ನ ಹುಡುಕೋದಕ್ಕಾಗಿ ಈಗ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಕೂಡ ನಡೀತಾ ಇದೆ. ಅವು ಕೂಂಬಿಂಗ್ ಶುರುವಾಗಿದೆ. ಯಾವ ಸ್ವರೂಪದಲ್ಲಿ ಅಲ್ಲಿಯ ಗುಡ್ಡಗಳಲ್ಲಿ ಎಲ್ಲಿ ಅಡಗಿ ಕುಳಿತಿದ್ದಾರೋ, ಅವಿತು ಕುಳಿತಿದ್ದಾರೋ ಅನ್ನುವಂಥದ್ದು, ಅಥವಾ ಅಲ್ಲಿಯ ಸುತ್ತಮುತ್ತಲಿನ ಯಾವುದಾದ್ರು ಮನೆಗಳಿಗೆ ಹೋಗಿ ಅಲ್ಲಿ ಅವಿತು ಕುಳಿತಿರುವಂತಹ ಸಾಧ್ಯತೆಗಳು ಕೂಡ ಇದ್ದೇ ಇರ್ತವೆ. ನಿನ್ನೆ ಮಧ್ಯಾಹ್ನದ ನಂತರ ಈ ಒಂದು ಅಟ್ಯಾಕ್ ಆಗಿದ್ದರಿಂದಾಗಿ ರಾತ್ರಿಯವರೆಗೂ ಕೂಡ ಅವರಿಗೆ ಕಾಲಾವಕಾಶ ಇರುತ್ತೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ. ಆ ಅವಧಿಯಲ್ಲಿ ಅವರು ಎಲ್ಲಿ ಹೋಗಿ ಅಡಗಿ ಕುಳಿತಿದ್ದಾರೆ ಅನ್ನುವಂಥದ್ದನ್ನು ಟ್ರೈ ಪತ್ತೆ ಹಚ್ಚುವಂತಹ ಒಂದು ಕೆಲಸವೂ ಕೂಡ ನಡೆದಿದೆ. ದೀಪ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಶಿವಮೊಗ್ಗದಿಂದ. ದೀಪ ಅವರೇ, ಮಂಜುನಾಥ್ ಅವರು ಯಾವಾಗ ವಾಪಸ್ ಬರೋದು ಅನ್ನುವಂತಹ ಟೂರ್ ಪ್ಲ್ಯಾನಲ್ಲಿ ಹೋಗಿದ್ರು, ನಿಮಗೆ ಈ ವಿಚಾರ ಗೊತ್ತಾಗಿರುತ್ತದೆ ಎಷ್ಟೊತ್ತಿಗೆ? ಶುಕ್ರವಾರ ಗುಡ್ ಫ್ರೈಡೇ ಇದಕ್ಕೆ ಅಂತ ಹೋಗಿದ್ದು ಮಂಜಣ್ಣ. ಓಕೆ, ನಮಸ್ತೆ. ಹೇಳಿ ಹೇಳಿ ಹೇಳಿ. ಕೇಳಿಸ್ತಿದೆಯಾ? ಮಗನ ರಿಸಲ್ಟ್ ಬಂದಿತ್ತು, ಸೆಕೆಂಡ್ PU ರಿಸಲ್ಟು. ಸೊ ಒಂದು ಟ್ರಿಪ್ ಹೋಗಿ ಬರೋಣ, ಅತ್ತಿಗೆರಿಗೂ ಲೀವ್ ಹಾಕಿ ಬಂದ್ವಿ ಶುಕ್ರವಾರ. ನನ್ನ ಮಾತೇ ನಂಗೆ ಕೇಳಿಸ್ತಾ ಇದೆ ಆ್ಯಕ್ಚುಲಿ. ದೀಪ ಅವ್ರೆ, ಜಸ್ಟ್ ನಾನು ಮಾತಾಡಿಸ್ತೀನಿ ನಿಮ್ಮನ್ನು, ಮತ್ತೆ ಮಾತಾಡಿಸ್ತೀನಿ ದೀಪ ಅವರೇ. ಇಲ್ಲಿ ನಾಯಕವರೇ, ಇಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ನೋಡಿದರೆ, ಪಹಲ್ಗಾಮ್ನ ಆ ಒಟ್ಟು ಪ್ರದೇಶವನ್ನು ಗಮನದಲ್ಲಿಟ್ಕೊಂಡು ನೋಡಿದರೆ ಈ ಅಟ್ಯಾಕ್ನ ಬಗ್ಗೆ ತಾವೇನು ಹೇಳ್ತೀರಿ? ಅಂದರೆ ಈಸಿ ಟಾರ್ಗೆಟ್ ಅನ್ನುವಂಥದ್ದು ಒಂದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರವಾಸಿಗರು ಅವರಲ್ಲಿ ಬಂದಿರ್ತಾರೆ. ಬಹುಶಃ ಅಂಥ ಪ್ರವಾಸಿಗರಲ್ಲಿ ಹೋಗುವಂಥ ತಾಣಗಳಲ್ಲಿ ಭದ್ರತಾ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಇರೋದಿಲ್ಲ. ಯಾಕಂದರೆ ಇಡೀ ಏರಿಯಾದಲ್ಲಿ ಪ್ರತಿಯೊಂದು ಪ್ರದೇಶದಲ್ಲಿನೂ ಭದ್ರತಾ ವ್ಯವಸ್ಥೆಗಳು ಇರ್ತಾರೆ. ಹೇಗೆ ಅಂತೇಳಿ ತಾವು ಹೇಳಿದ ಪ್ರಕಾರ ಇದೊಂದು ಪಹಲ್ಗಾಮ್ದಲ್ಲಿ ಆದಂಥ ಅಟ್ಯಾಕು ಸಾಫ್ಟ್ ಟಾರ್ಗೆಟ್. ಇದು ಸಾಫ್ಟ್ ಟಾರ್ಗೆಟು. ಬಟ್ ಪಹಲ್ಗಾಮ್ಗೆ ಹೋಗ್ಬೇಕಂತಂದ್ರೆ ಅಲ್ಲಿ ರಾಷ್ಟ್ರೀಯ ರೈಫಲ್ಸ್ ಅಂತ ಬೆಟಾಲಿಯನ್ಸ್ ಇದೆ. ಆರ್ಮಿ ಇಲ್ಲಂತಲ್ಲ, ಎಲ್ಲ ರೋಡ್ ಓಪನಿಂಗ್ಸ್ ಆಗ್ತಾವೆ. ಎಲ್ಲ ಆರ್ಮಿ ಇದು ಏನಪ್ಪ ಅಂತಂದರೆ ಡಿಟ್ಯಾಚ್ಮೆಂಟ್ಸ್ ಇರ್ತದೆ, ಪೊಲೀಸರದ್ದು ಏನಂತಂದರೆ ಡಿಟ್ಯಾಚ್ಮೆಂಟ್ಸ್ ಇರ್ತದೆ. ಸೊ ಅದು ಏನಪ್ಪ ಅಂದ್ರೆ ವಿತೌಟ್ ಸ್ಕ್ರೂಟಿನಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ. ಆ್ಯಂಡ್ ಮೋರೆವರ್ ಇದುವರೆಗೆ ಆದಂಥ ಟೆರರ್ ಅಟ್ಯಾಕ್ದಲ್ಲಿ ಇದು ನೋಡ್ಬೇಕಂತಂದರೆ ಕೆಲವೊಂದು ಚಾನಲ್ಸ್ ಇದು ಪಬ್ಲಿಷ್ ಮಾಡಿದ್ದಾರೆ. ಧರ್ಮ ಕೇಳಿ ಏನಪ್ಪ ಅಂದ್ರೆ ಕೊಂದು ಆದರೆ ಎಷ್ಟರ ಮಟ್ಟಿಗೆ ನಿಜ ಇದೆ, ಎಷ್ಟರ ಮಟ್ಟಿಗೆ ಸುಳ್ಳಿದೆ ಅದನ್ನು ಇದು ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಬಟ್ ಅದೊಂದು ನ್ಯೂ ಕೈಂಡ್ ಆಫ್ ಟೆರರ್. ಅದು ನ್ಯೂ ಕೈಂಡ್ ಆಫ್ ಟೆರರ್. ಯಾಕಂದರೆ ಟೆರರಿಸ್ಟು ಗನ್ ಅಂದರೆ ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ ಅಂತ ಹೇಳ್ತಾರೆ. ಅಲ್ಲಿವರೆಗೆ ಬಂದು ಸಂದರ್ಶನ ಮಾಡಿ ಒಬ್ಬೊಬ್ಬರ ಹೆಸರು ಕೇಳಿ, ಅಂದ್ರೆ ನಾರ್ಮಲಿ ಎಲ್ಲರ ಮೇಲೆ ಗುಂಡು ದಾಳಿ ಮಾಡ್ತಿರ್ತಾರೆ. ಮಹಿಳೆಯರು ಕೂಡ ಸಾವಿಗೀಡಾಗುವಂತ ಚಾನ್ಸಸ್ ಇರ್ತೀವಿ. ಇಲ್ಲ ಇಲ್ಲಿ ನಾರ್ಮಲ್ ಟೆರರ್ ಅಟ್ಯಾಕ್ಸ್ ಏನ್ ಮಾಡ್ತದೆ ಅಂತಂದ್ರೆ, ವೆನ್ ಏನಪ್ಪ ಅಂದ್ರೆ ಗನ್ ಕ್ಯಾನ್ ಫೈರ್ ಅಬೌಟ್ 1 kilometer ಬಿಫೋರ್, ಹೌದು, half a kilometer ಬಿಫೋರ್. ವೈ ವಿಲ್ ದೇ ಕಮ್ ಸೋ ಕ್ಲೋಸ್? ಅಂದ್ರೆ ಇದು ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಕ್ಕೆ ಇದು ಒಂದು.
ಅಂಡ್ ಮೋರ್ ಓವರ್ ಇದು ಡೀಪ್ ಬಂದಾರ ಅದ್ರ ಇಟ್ ಇಸ್ ನಾಟ್ ಲೈಕ್ ಬಾರ್ಡರ್ ಏನಪ್ಪ ಅಂದ್ರೆ ಪಾಕಿಸ್ತಾನ ಜೊತೆಗೆ ಅಥವಾ POK ಜೊತೆಗೆ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಅಲ್ಲ, ಹೌದು, ವೆರಿ ಡೀಪ್ ಅಂದ್ರೆ ಸೆಂಟರ್ ಆಫ್ ಇದು ಪ್ಲೇಸಿಗೆ ಬಂದದ್ದು. ಹೌದು. ಆ್ಯಂಡ್ ಇನ್ನೊಂದು ವಿಚಾರ ಮಾಡ್ತಾ ಹೋದರೆ ಇವೆಲ್ಲ ಟೆರರ್ ಅಟ್ಯಾಕ್ಸ್ ಹೆಂಗೆ ಟೈಮಿಂಗ್ ಆಗ್ತದೆ ಅಂತಂದರೆ, ನೀವು ಫಸ್ಟು ಒಂದು ಬಿಲ್ ಕ್ಲಿಂಟನ್ ಅಧ್ಯಕ್ಷದಾಗ ಅವರು ಇಂಡಿಯಾ ವಿಸಿಟ್ ಮಾಡಿದಾಗ ಚತ್ಸಿಂಗ್ಪುರದಲ್ಲಿ ಅಟ್ಯಾಕ್ ಆಗಿತ್ತು. ಅಲ್ಲಿ ಮೇನ್ ಟಾರ್ಗೆಟ್ ಯಾರಾದರೂ 6 ಇದ್ದರು. ಆಮೇಲೆ ಇವರು ವೈಸ್ ಪ್ರೆಸಿಡೆಂಟ್ ಈಸ್ ಇನ್ ಇಂಡಿಯಾ, ಆ ಟೈಮ್ದಲ್ಲಿ ಟೈಮ್ ಆಗಿದೆ. ಸೊ ಇಟ್ ಈಸ್ ಕೋಇನ್ಸಿಡೆನ್ಸು ಅಥವಾ ಬೇಕಂತಲ್ಲಿ ಈ ಟೈಪ್ ಮಾಡ್ಯಾರೋ, ಅಥವಾ ಆರ್ಮಿ ಚೀಫ್, ಪಾಕಿಸ್ತಾನ ಆರ್ಮಿ ಚೀಫು ಒಂದು ಕೆಲವೇ ದಿವಸಗಳ ಹಿಂದೆ ವೆರಿ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದು ಏನಂತಂದರೆ, ಅವರು ರವಿ ಜೋಶಿ ಅವರು ಹೇಳಿದ್ರಲ್ಲ, ಅವರು ಕರೆಕ್ಟಾಗಿ ಹೇಳಿದರು, ಇದು ಕಾಶ್ಮೀರ ಸ್ಲೋಲಿ ಆ್ಯಂಡ್ ಸ್ಟಡಿಲಿ ಡೆವಲಪ್ ಆಗ್ತಾ ಇತ್ತು. ಹೌದು. ಅವ್ರದ್ದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಕಾಶ್ಮೀರಿಯವರಿಗೆ ಏನಪ್ಪ ಅಂದರೆ ಟೂರಿಸಮ್ ಸಂಖ್ಯೆ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಈಗ ಆಲ್ ಆಫ್ ಎ ಸಡನ್ ಇಷ್ಟು ಪ್ರಮಾಣದಲ್ಲಿ ಅಂದರೆ 26 ಡೆಡ್, ಅಂದರೆ ದಟ್ ಇನ್ಕ್ಲೂಡ್ಸ್ 2 ಫಾರಿನರ್ಸ್ ಆಲ್ಸೋ. ಹೌದು, ಹೌದು. ಅಂದರೆ ಒಂಥರ ಪುಲ್ವಾಮಾ ಅಟ್ಯಾಕ್ದಲ್ಲಿ ಎಷ್ಟು ಡೆತ್ಸ್ ಆಗಿತ್ತು ಅದೇ ಥರ ಒಂದು ಟೈಪ್ ಇದರಲ್ಲಿ ಇದಾಗಿದೆ. ಅಂದರೆ ಇದರಲ್ಲಿ ಟೂರಿಸಮ್ಗೆ ಒಂದು ದೊಡ್ಡ ಹೊಡೆತ. ಟೂರಿಸಮ್ಗೆ ಹೊಡೆತ ಅಂದರೆ ಅದ್ರ ಅಲ್ಲಿರ್ತಕ್ಕಂಥ ಸರ್ವೈವ್ ಆಗ್ತಕ್ಕಂಥ ಲೋಕಲ್ಸು ಅವ್ರಿಗೆ ಒಂದು ದೊಡ್ಡ ಏನಪ್ಪ ಅಂದ್ರೆ ಎಕನಾಮಿಕಲ್ ಡಿಸಾರ್ಡರ್ ಇದು. ಸೊ ಈಗ ಏನಂತಂದರೆ, ಫಸ್ಟ್ ಆಫ್ ಆಲ್ ಇದು TRF ಅಂತ ಆರ್ಗನೈಸೇಷನ್, TRF ಈಸ್ ಫ್ರಂಟ್ ಫೇಸ್ ಆಫ್ ಲಷ್ಕರ್ ಎ ತೊಯ್ಬಾ. ಎಷ್ಟೋ ಟೆರರ್ ಆರ್ಗನೈಸೇಷನ್ಸ್ ಆಪ್ರೇಟ್ ಮಾಡ್ತಾವೆ. ಹಿಜ್ಬುಲ್ ಮುಜಾಹಿದ್ದೀನ್, ಹೌದು, ಆಮೇಲೆ ಲಷ್ಕರ್ ಎ ತೊಯ್ಬಾ, ಇವೆಲ್ಲ ಹಾರ್ಡ್ ಕೋರ್ ಟೆರರ್ ಆರ್ಗನೈಸೇಷನ್. ಅದರದ್ದೊಂದು ಬ್ರಾಂಚ್ ಫ್ರಂಟ್ ಫೇಸ್ ಇದು TRF ಅಂತಿಕೊಂಡು ಈಗ ಹೊಸದಾಗಿ ಇದನ್ನು ಮಾಡಿದ್ದಾರೆ. ಈಗ ಟೆರರ್ ಅಟ್ಯಾಕ್ ಆದ ನಂತರ ಆಮೇಲೆ ಏನಂತಂದ್ರೆ, ಈಗ ಕೋಂಬಿಂಗ್ ಆಪ್ರೇಷನ್ಸ್ನಲ್ಲಿ ಸಿನ್ಸ್ ದೇ ಆರ್ ಇನ್ ದ ಡೀಪ್ ಇನ್ಸೈಡ್, ಇಟ್ ಈಸ್ ಲೈಕ್ಲಿ ದಟ್ ದೇ ವಿಲ್ ಐದರ್ ಬಿ ಎಲಿಮಿನೇಟೆಡ್ ಆರ್ ದೇ ವಿಲ್ ಬಿ ಕಾಟ್. ಸೊ ವಿ ಹ್ಯಾವ್ ಟು ವೇಟ್ ಫಾರ್ ಸಮ್ ಟೈಮ್ ಆ್ಯಂಡ್ ಸಿ ವಾಟ್ ಏನಪ್ಪ ಅಂದ್ರೆ ಇಟ್ ಈಸ್ ಬೆಟರ್ ಟು ಕ್ಯಾಪ್ಚರ್. ಇದರಲ್ಲಿ ಸ್ಥಳೀಯರು ಎಷ್ಟು ಮಟ್ಟಿಗೆ ಇರೋದಕ್ಕೆ ಚಾನ್ಸಸ್ ಇರುತ್ತೆ, ಅಥವಾ ಹೊರಗಿಂದಲೇ ಅಲ್ಲಿಗೆವರೆಗೆ ಈಗ ಲೈಕ್ ಬಾರ್ಡರ್ನ ಕ್ರಾಸ್ ಮಾಡಿ ಇಷ್ಟು ಡೀಪ್ ಹೊರಗೆ ಬರೋಕ್ಕೆ ಚಾನ್ಸಸ್ ಕೂಡ ಇರುತ್ತಾ ಅಂತ? ಎಸ್, ಏನಂತಂದರೆ ಇದು ವಿತೌಟ್ ಲೋಕಲ್ ಸಪೋರ್ಟ್ ಈ ಟೈಪ್ ಆಪ್ರೇಟ್ ಮಾಡೋಕ್ಕಾಗೋದಿಲ್ಲ. ಲೋಕಲ್ ಸಪೋರ್ಟು ಸ್ವಲ್ಪ ಇದ್ದೇ ಇರುತ್ತೆ. ಯಾಕಂತಂದರೆ ಅವ್ರದ್ದು ಎಸ್ಕೇಪ್ ರೂಟ್ಸ್ ಆಗಲಿ, ಇನ್ಫಿಲ್ಟ್ರೇಷನ್ ಇದರಾಗಲಿ ಎಲ್ಲ ಥ್ರೂಔಟ್ ಇದುವರೆಗೆ ಟೆರರಿಸಮ್ ಏನಾಗಿದೆ ಅಂದರೆ ಸ್ವಲ್ಪ ಏನಂತಂದರೆ ಸಮ್ ಸಪೋರ್ಟ್ ಇರ್ತದೆ, ಈ ಕೆಲವೊಂದು ಸಪೋರ್ಟೂ ಇರೋದಿಲ್ಲ. ದೇ ಕಮ್ ಆನ್ ದೇರ್ ಓನ್, ದೇ ಕಮ್ ಫಾರ್ ಫಿದಾನ್ ಅಟ್ಯಾಕ್ ಅಂತ, ದೇ ಕಮ್ ಟು ಗೆಟ್ ಕಿಲ್ಡ್ ಓನ್ಲಿ, ದೇ ವಿಲ್ ಕಿಲ್ ಆ್ಯಂಡ್ ಅಲ್ಟಿಮೇಟ್ಲಿ ದೇ ವಿಲ್ ಗೆಟ್ ಕಿಲ್ಡ್. ಸೊ ಆ ಥರನೂ ಚಾನ್ಸಸ್ ಇದೆ. ಬಟ್ ಸಿನ್ಸ್ ದೇ ಆರ್ ವೆರಿ ಡೀಪ್ ಇನ್ಸೈಡ್ ದ ಟೆರಿಟರಿ, ಇಟ್ ಈಸ್ ಲೈಕ್ಲಿ ದೇ ವಿಲ್ ನಾಟ್ ಎಸ್ಕೇಪ್, ದೇ ವಿಲ್ ಬಿ ಕಾಟ್ ಅಂತ ನಂದು ಇದೆ. ಮಾತಾಡ್ತೀನಿ ನಾಯಕ್ ಅವರೇ. ಇಲ್ಲಿ ದೀಪ ಅವರೇ, ತಾವು ಹೇಳ್ತಾ ಇದ್ರಿ ಕಳೆದ ಶುಕ್ರವಾರ ಹೋಗಿದ್ರು, ವಾಪಸ್ ಯಾವಾಗ ಬರುವಂಥದ್ದು ಪ್ಲಾನಲ್ಲಿ ಇದ್ದಿದ್ದು? ನಮಸ್ತೆ. ನಾಳೆ ನಾಡಿದ್ರೊಳಗೆ ಬರೋರಿದ್ರು. ಅವರು ಟೂರ್ ಬುಕ್ಕಿಂಗ್ ಎಲ್ಲವೂ ಕೂಡ ಮಾಡಿಕೊಂಡು ಅಲ್ಲೇ ಲೋಕಲ್ ಇದರಲ್ಲಿ ಟ್ರಾವೆಲ್ ಬುಕ್ಕಿಂಗ್ ಮಾಡ್ಕೊಂಡೇ ಹೋಗಿದ್ರಾ, ಅಥವಾ ಇಲ್ಲಿಂದ ಗ್ರೂಪಲ್ಲಿ ಏನಾದ್ರು ಹೋಗಿದ್ರ ಬೇರೆಯವರು? ಯಾವುದೋ ಟ್ರಾವೆಲ್ ಏಜೆನ್ಸಿಯಿಂದನೇ ಹೋಗಿದ್ರು. ಟ್ರಾವೆಲ್ ಏಜೆನ್ಸಿ ಅಂತ ಅನ್ಸುತ್ತೆ, ಟ್ರಾವೆಲ್ ಏಜೆನ್ಸಿಲಿ ಬುಕ್ ಮಾಡ್ಕೊಂಡು ಹೋಗಿದ್ರು ಅಂತ. ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದರು ಅಂಥೇಳಿ, ಹೋಗಿ ಬರೋಣ, ಸೇಫ್ ಇದೆ, ಹೋಗಿ ಬರೋಣ ಅಂತ. ಓಕೆ. ಅತ್ತಿಗೆ ಅವ್ರ ಜೊತೆ ಮಗಂದು ಸೆಕೆಂಡ್ PU ರಿಸಲ್ಟ್ ಬಂದಿತ್ತು. ಸೊ ಮುಗ್ದಿತ್ತಲ್ಲ, ಒಂದು ಹೋಗಿ ಬರೋಣ. ಹಾಂ, ಮಾತಾಡಿದೆ, ನಿನ್ನೆ ಮಾತಾಡಿದ್ದು. ಅದೇ ಫೋನ್ ಮಾಡಿದಾಗಲೇ ಇಲ್ಲ, ನನ್ನ ಕಣ್ಣು ಮುಂದೆನೇ ಶೂಟ್ ಮಾಡಿದ್ರು, ಮಂಜಣ್ಣ ಹೋಗ್ಬಿಟ್ರು ಅಂತ ಹೇಳಿದ್ರು. ಬಟ್ ಅವಾಗ ಅವರು ಸಂತೋಷ್ ಅನ್ನೋರು ಇಲ್ಲ, ಕೇರ್ ತಗೋತಿದ್ದಾರೆ, ಇದು ಇಂಜುರಿ ಆಗಿದೆ ಅಂತ ಹೇಳಿದ್ರು. ಇನ್ನು ಘೋಷಣೆ ಮಾಡಿಲ್ಲ ತೀರ್ಕೊಂಡಿದ್ದಾರೆ ಅಂತ. ಯಾರೋ ಒಬ್ಬರು ಡೆತ್ ಆಗಿದೆ, ಬಟ್ ಇವರಲ್ಲ ಅಂತ ಅಂದರು. ಓಕೆ. ಸೊ ನಮ್ಗದು ಅವ್ರು ಯಾವ ಇದಕ್ಕೆ ಹೇಳಿದ್ರು, ಬಟ್ ನಮ್ಮ ದೊಡ್ಡಮ್ಮ ಅವ್ರಿಗೆ ಹೇಳೋಕ್ಕೆ ಕನ್ವಿನ್ಸ್ ಮಾಡೋಕ್ಕೆ ನಮ್ಗೆ ಅನುಕೂಲ ಆಯ್ತದು. ದೊಡ್ಡಮ್ಮ ಒಬ್ಬರೇ ಇದ್ರಲ್ಲಿ. ಓಕೆ. ಅವರು ನಮ್ಮ ಅಕ್ಕ ಎಲ್ಲ ತೀರ್ಥಹಳ್ಳಿಲಿದ್ದಾರೆ, ಮಂಜು ಅವ್ರ ತಂಗಿ. ನಾನು ಚಿಕ್ಕಮ್ಮನ ಮಗಳು ದೀಪಾ ಅಂತ. ಸೊ ಅವ್ರು ಬರೋ ತನಕ ಒಂದು 2.5 ಗಂಟೆ 3 ಗಂಟೆ ಟೈಮ್ ಬೇಕಲ್ಲ ನಮಗೂ ದೊಡ್ಡಮ್ಮನ ಹ್ಯಾಂಡ್ಲ್ ಮಾಡೋಕ್ಕೆ. ದೊಡ್ಡಮ್ಮಂಗೂ ವಯಸ್ಸಾಗಿದೆ, BP ಪೇಷಂಟು. ಓಕೆ. ಹಾಗಾಗಿ ಅದನ್ನೇ ಏನು ನಮಗೆ ಸಂತೋಷ್ ಅವ್ರು ಹೇಳಿದರು ಅದನ್ನೇ ನಾವು ದೊಡ್ಡಮ್ಮಂಗೆ ಹೇಳಿದ್ವಿ. ಅದು ನಂಬಿದ್ರು ಪಾಪ ಅವರು. ರಾತ್ರಿ ನಾವು ಎಲ್ಲ ಆದಮೇಲೆ 12:30 ಅಷ್ಟೊತ್ತಿಗೆ ನಾವು ಹೇಳಿದ್ವಿ, ಹೀಗೆ ಆಗಿದೆ ಅಂತ ಅಂದ್ವಿ. ಕಾಯ್ತಾ ಇದ್ದಾರೆ ಅಷ್ಟೆ.
ಮಗನ ಕಳ್ಕೊಂಡ್ವಿ. ಸೊಸೆ ಮಗು ಬರಲಿ, ಸೇಫಾಗಿ ಬರಲಿ ಅಂತ ದೊಡ್ಡಮ್ಮ ಕಾಯ್ತೀಯ. ಅವ್ರ ಇಬ್ಬರೇ ಮಕ್ಕಳ? ಮಂಜು ಅವರು ಮತ್ತು ಅವ್ರ ತಂಗಿ? ಹಾಂ, ಮಂಜುನಾಥ್ ಮತ್ತು ರೂಪಾ ತೀರ್ಥಳ್ಳಿ ಇಲ್ಲಿ ಟೀಚರು. ಓಕೆ. ಭಾವನು ಲೆಕ್ಚರರ್, ಅಶ್ವಿನ್ ಅಂತ. ಓಕೆ. ಮಂಜುನಾಥ್ ಅವರು ಏನು ಕೆಲಸ ಮಾಡ್ತಾಯಿದ್ರು? ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ರು. ಅತ್ತಿಗೆ ಮ್ಯಾಮ್ಕೋಸ್ನಲ್ಲಿ ಬೀರೂರು ಬ್ರಾಂಚಲ್ಲಿ ಮ್ಯಾನೇಜರು. ಓಕೆ ಓಕೆ. ಪಲ್ಲವಿ ಅವರು. ಓಕೆ. ಮಗನ PU ರಿಸಲ್ಟ್ ಖುಷಿಯಲ್ಲಿ ಏನೋ ಕಾಶ್ಮೀರ ಪ್ರವಾಸಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರು ಅಂತ ಕೇಳ್ಪಟ್ವಿ. ಸೆಕೆಂಡ್ PU ಹಾಂ 96-97% ಬಂದಿದ್ದ. ಈ ವಿದ್ಯಾಭಾರತಿ ಕಾಲೇಜಲ್ಲಿ ಓದಿದ್ದ ಅವನು. ಓಕೆ. ರಿಸಲ್ಟ್ ಬಂತು, ಜಸ್ಟ್ ಡಿಕ್ಲೇರ್ ಆಯ್ತಲ್ಲ, ಕಾಮರ್ಸ್ ತೊಗೊಂಡಿದ್ದ. ಹಾಂ. ಸೊ ಒಂದು ಹೋಗಿ ಬರೋಣ, ಯಾವತ್ತೂ ಟ್ರಿಪ್ ಅಂತ ಆ ಥರ ಎಲ್ಲ ಹೋಗ್ದವ್ರಲ್ಲ. ಆಮೇಲೆ ಗೊತ್ತಾಯ್ತು ರಾಜಸ್ಥಾನ ಅಂತ ಅಂದ್ಕೊಂಡವರು ಕಾಶ್ಮೀರಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದರು. ಓಕೆ. ಅವ್ರ ಫ್ರೆಂಡ್ಸ್ ಹೇಳಿದ್ರು ಕಾಶ್ಮೀರ ಪ್ಲಾನ್ ಬೆಳಿಗ್ಗೆ ಮಾಡ್ಕೊಂಡ್ರು. ಫೋನ್ ಮಾಡಿ ನಮ್ಮ ಸೋದರ ಮಾವನ ಹತ್ರ ಮಾತಾಡಿದ್ದಾರೆ, ಮಂಜಣ್ಣ. ಹಾಂ, ಒಂದು ಏನಂದ್ರಿ ಕೇಳಿಸ್ಲಿಲ್ಲ. ಅಂದರೆ ಅವರ ಫ್ರೆಂಡ್ಸ್ ಕಾಶ್ಮೀರಕ್ಕೆ ಹೋಗಿದ್ರು ಅಂತ ಹೇಳ್ಕೊಂಡು ಇವ್ರು ಕೂಡ ಕಾಶ್ಮೀರಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ರೆ ಟೂರ್ ಪ್ಲ್ಯಾನನ್ನು? ಎಲ್ಲ ಹಾಂ, ಅಕ್ಕಪಕ್ಕ ಎಲ್ಲ ಹೋಗಿ ಬಂದರು, ಒಂದೊಂದು ವಾರ ಚೆನ್ನಾಗಿದೆ ಅಂತ. ಸೊ ನಮ್ಮ ದೊಡ್ಡಮ್ಮಂಗೆ ಅವನೇ ಕನ್ವಿನ್ಸ್ ಮಾಡಿ, ಇಲ್ಲ ಈಗ ಮುಂಚಿನ ಥರ ಇಲ್ಲ, ಕಾಶ್ಮೀರ ತುಂಬ ಚೆನ್ನಾಗಿದೆ, ಹೋಗಿ ಬರಬೇಕು, ಬೆಂಗಳೂರು ಥರನೇ ಇದೆ ಅಂತ ಹೇಳಿ. ನಮ್ಮ ದೊಡ್ಡಮ್ಮಂಗೆ ಒಂದು ಭಯ ಆಯಿತು, ಜಮ್ಮು ಕಾಶ್ಮೀರಕ್ಕೆ ಯಾಕೋ ಪ್ಲ್ಯಾನ್ ಮಾಡ್ತಿದ್ಯಾ ಅಂತ. ಬಟ್ ಇಲ್ಲ, ಈಗ ಮುಂಚಿನ ಥರ ಇಲ್ಲ, ಹೋಗಿ ಬರ್ತೀವಿ ಅಂತ. ನಿನ್ನೆ ಬೆಳಿಗ್ಗೆನೂ ಮಾತಾಡಿದ್ದಾನೆ ನಮ್ಮ ಸೋದರ ಮಾವನ ಹತ್ರ, ಅವನ ಆ್ಯನಿವರ್ಸರಿ ವಿಶ್ ಮಾಡಿದ್ದಾನೆ. ಈಗ ಎಷ್ಟೊತ್ತಿಗೆ ಕರ್ಕೊಂಡು ಬರ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಕೊಟ್ರಾ ನಿಮಗೆ? ಮಾತಾಡಿದ್ರ ಮಿನಿಸ್ಟರ್ ಅವ್ರು ಏನಾದ್ರು ಮಾತನಾಡಿದ್ರ? ಯಾರ ಸರ್ಕಾರದ ಕಡೆಯಿಂದ ಏನಾದರೂ ಇನ್ಫಾರ್ಮೇಷನ್ ಬಂತ ನಿಮಗೆ? ಅದೇ ಬಂದಿದೆ ಬಹುಶಃ, ಅಂದರೆ ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಹಾಗೆ ಏನೋ ಬಂದಿದೆ. ನಮಗದು ನನಗೆ ಕ್ಲಾರಿಟಿ ಇಲ್ಲ, ನಮ್ಮ ಮನೆಯವರು ಹ್ಯಾಂಡ್ಲ್ ಮಾಡ್ತಿದ್ದಾರೆ, ಬಹುಶಃ ಅವ್ರಿಗೆ ಗೊತ್ತಿರ್ಬೋದು. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅನ್ನೋ ಹಂಗೆ. ಈ ಘಟನೆ ಬಗ್ಗೆ ಹೆಂಗೆ ಆಯಿತು ಅನ್ನೋದ್ರ ಬಗ್ಗೆ ಪಲ್ಲವಿಯವ್ರ ಹತ್ರ ಮಾತಾಡೋಕ್ಕೆ ಸಾಧ್ಯ ಆಯ್ತು? ಆಮೇಲೆ ಈಗ ಅವರು ಎಲ್ಲಿದ್ದಾರಂತೆ, ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ನಿಮಗೆ? ಈಗ ಸೇಫ್ ಆಗಿದ್ದೀವಿ ಅಂತ ರಾತ್ರಿ ಫೋನ್ ಮಾಡಿದರು. ಬಹುಶಃ ಜಮ್ಮುಗೆ ಬಂದಿದ್ದಾರೆ ಅಂತ ಅನಿಸುತ್ತೆ. ಓಕೆ. ಬಟ್ ಒಟ್ಟಿಗೆ ಅಭಿಜಯ್ ಮತ್ತು ಪಲ್ಲವಿ ಒಟ್ಟಿಗೆ ಬರ್ತಾರೋ ಅಥವಾ ಮಂಜಣ್ಣನ ಜೊತೆ ಅದು ಒಟ್ಟಿಗೆ ಬರುತ್ತೋ ಗೊತ್ತಿಲ್ಲ ನಮಗದೆಲ್ಲ. ಆ ಡೀಟೇಲ್ಸ್ಗಳು ಅವರು ಪ್ಲ್ಯಾನ್ ಮಾಡ್ತಿರೋ, ಬಹುಶಃ ಅವರಿಗೂ ಗೊತ್ತಿಲ್ಲ, ಯಾರು ನಿರ್ವಹಣೆ ಮಾಡ್ತಿರೋ ಅವ್ರಿಗೆ ಗೊತ್ತಿದೆ ಅನಿಸುತ್ತೆ.